ಸಹೃದಯರೇ, ಶರಣಾರ್ಥಿಗಳು. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅರ್ಪಿಸುತ್ತಿರುವ ವಚನ ನಾದ ಸಿರಿಯ ಸರಣಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬಸವತತ್ವ ಅನುಭಾವ ಕೇಂದ್ರ ಬೆಳಗಾವಿಯ ಪೂಜ್ಯ ಮಾತೆ ವಾಗ್ದೇವಿ ತಾಯಿ ಇವರಿಂದ ವಚನ ನಿರ್ವಚನ ಹಾಗೂ ಸಿರಿಕಂಠದಿಂದ ಹಾಡಿದ್ದಾರೆ ವಿದುಷಿ ಪಾವನಿ ಕಾಶಿನಾಥ್, ಬೆಂಗಳೂರು. ಬನ್ನಿ ಎಲ್ಲರೂ ಕೇಳಿ ಆನಂದಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಧ್ಯಾತ್ಮ ಬಂಧುಗಳೇ, ತಮಗೆಲ್ಲ ಭಕ್ತಿಯ ಅನಂತ ಶರಣಾರ್ಥಿಗಳು. ವಚನನಾದ ಸಿರಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮೆಲ್ಲರ ಬದುಕು ಸುಂದರವಾಗಿ ಅರಳಲಿಕ್ಕೆ ಇರೋ ಸುಲಭ ಉಪಾಯ ಅಂದರೆ ಪ್ರೇಮ ಭಾವದಿಂದಿರೋದು. ಪ್ರೇಮ ಭಾವವನ್ನು ದೈವಿ ಭಾವ ಅಂತ ಕರೀತಾರೆ. ಈ ಪ್ರೇಮ ಭಾವ ಇಹಪರ ಎರಡಕ್ಕೂ ಖಂಡಿತ ಬೇಕು. ನಿರ್ಮಲ ಪ್ರೇಮಕ್ಕೆ ಜೀವನಾನುಭವದ ಆನಂದ ತುಂಬುವ ಸಾಮರ್ಥ್ಯ ಇದೆ ಅಂತಾರೆ. ನಿರ್ಮಲ ನಿಶ್ಚಲ ಪ್ರೇಮ ಇದ್ದರೆ ಪರಮ ಸತ್ಯವನ್ನು ಅನುಭವಿಸುವ ಸುಲಭ ಸೂತ್ರವಾಗುತ್ತೆ. ಅದೇ ಭಕ್ತಿಪಥ ಅನ್ನಿಸ್ಕೊಳ್ಳುತ್ತೆ. ಭಕ್ತಿಪಥ ಅನ್ನೋದು ಸರಳವಾದ ಸಹಜವಾದ ಒಂದು ದಿವ್ಯ ಪಥ. ಭಕ್ತಿ ದ ಸಿಂಪ್ಲೆಸ್ಟ್ ವೇ ಟು ದಿ ಗಾಡ್ಸ್ ರಿಯಲೈಸೇಷನ್ ಅಂತಾರೆ. ಭಕ್ತಿ ಅಂದ್ರೇ ನಾರದ ಭಕ್ತಿ ಸೂತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಪರಮ ಪ್ರೇಮ ರೂಪ. ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ. ಭಕ್ತಿಯ ಶಕ್ತಿ ಅಪಾರ ಆದದು. ಆ ಭಕ್ತಿ ಮನದಲ್ಲಿ ಪ್ರವೇಶಿಸಿದರೆ ಸಾಕು, ಜೀವನದಲ್ಲಿಯೇ ಅಗಾಧ ಪರಿವರ್ತನೆ ಆಗುತ್ತೆ. ಅದಕ್ಕೆ ಸರ್ವಜ್ಞ ಬಹಳ ಸುಂದರವಾಗಿ ಹೇಳ್ತಾನೆ, ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿ ವಿರಕ್ತಿ ಅಳಿದರಿ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಭಕ್ತಿಯಿಂದಲೇ ಶಕ್ತಿ ಇರೋದು, ಮುಕ್ತಿನೂ ಸಿಗೋದು. ಅಂದರೆ ಪ್ರೇಮ ಇರಬೇಕು. ಅದು ಪ್ರೇಮ ಅತಿ ಅದ್ಭುತವಾದ ಹೃದಯ ಸಂಪತ್ತು. ಆ ಭಾವ ಸಿರಿ ಇದ್ದರೆ ದೇವಸಿರಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ. ಪ್ರೇಮ ಭಾವವನ್ನು ತಿರಸ್ಕರಿಸಿ ದ್ವೇಷವನ್ನು ಎತ್ತಿ ಹಿಡಿಯುವ ಒಬ್ಬರೇ ಒಬ್ಬ ಜ್ಞಾನಿಯಾಗಲಿ, ಶರಣರಾಗಲಿ, ಸಂತರಾಗಲಿ ಇಡೀ ಜಗತ್ತಿನಲ್ಲೇ ಇಲ್ಲ. ಪ್ರಪಂಚದ ಎಲ್ಲ ಜ್ಞಾನಿಗಳ ದಿವ್ಯ ಸಂದೇಶದಲ್ಲಿ ಪ್ರೇಮರಸ ಪ್ರವಾಹವೇ ತಾನಾಗಿ ಹರಿಯೋದನ್ನು ನಾವು ಕಾಣ್ತೀವಿ. ಆದ್ದರಿಂದ ಭಕ್ತಿಯನ್ನು ಬೀಜವನ್ನು ಹೃದಯ ಭೂಮಿಕೆಯಲ್ಲಿ ಬಿತ್ತುಕೊಂಡು ದೇವವೃಕ್ಷವನ್ನು ಏರಿ ಮುಕ್ತಿ ಫಲವನ್ನು ಉಣ್ಣು ಅಂಥೇಳಿ ಜ್ಞಾನಿಗಳು ಸಾರ್ತಾರೆ. ಆದ್ದರಿಂದ ನಾವಿಂದು ಭಕ್ತಿ ಸ್ವರೂಪವನ್ನು, ಭಕ್ತಿ ಮಾಡುವ ರೀತಿ ನೀತಿಯನ್ನು, ನಿಜ ಭಕ್ತಿಯ ಪರಿಣಾಮವನ್ನು ವಿವರವಾಗಿ ತಿಳ್ಕೊಳ್ಳೋಣ. ಭಕ್ತಿ ಭಾವ ಸಂಪನ್ನೆಯೂ ಭಕ್ತಿ ವಿರಕ್ತಿಯ ರಸಗಟ್ಟಿಯೂ ಆದ ಮಹಾದೇವಿ ಅಕ್ಕನವರ ವಚನದ ಬೆಂಬಲದಿಂದ ನೋಡೋಣ. ವಚನ ಹೀಗಿದೆ: ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆಯಯ್ಯ ನೀನು, ಅರಿವು ಕಣ್ದೆರೆಯದವರಲ್ಲಿ ಆರತಿಯನೊಲ್ಲೆಯಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯಯ್ಯ ನೀನು, ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ. ಈ ವಚನವನ್ನು ಗಾಯನ ರೂಪದಲ್ಲಿ
ಆಲಿಸೋಣ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ಪುಷ್ಪವನೊಲ್ಲೆಯ ನೀನು. ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆಯ ನೀನು, ಅರಿವು ಕಣ್ದೆರೆಯದವರಲ್ಲಿ ಆರತಿಯನೊಲ್ಲೆಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯ ನೀನು, ನೀನು ನೀನು, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು. ಪರಿಣಾಮಿಗಳಲ್ಲದವರಲ್ಲಿ 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 ನೈವೇದ್ಯವನೊಲ್ಲೆಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯ ನೀನು, ಹೃದಯ ಕಮಲ ಅರಳದವರಲ್ಲಿ ಹೃದಯ ಕಮಲ ಅರಳದವರಲ್ಲಿ ಇರನೊಲ್ಲೆಯ ನೀನು, ಎನ್ನಲ್ಲೇನುಂಟೆಂದು ಕರಸ್ಥಲವ ನಿಂಬುಗೊಂಡೆ, ಎನ್ನಲ್ಲೇನುಂಟೆಂದು ಕರಸ್ಥಲವ ನಿಂಬುಗೊಂಡೆ, ಹೇಳ ಹೇಳ ಚನ್ನಮಲ್ಲಿಕಾರ್ಜುನ, ಹೇಳ ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ. ಪರಮ ದಿವ್ಯಾನುಭಾವಿ ಮಹಾದೇವಿಯಕ್ಕ ನಡೆದ ಪಥ ಅಂದರೆ ಅತ್ಯಂತ ನಿರ್ಮಲವಾದ ಮಧುರ ಭಾವದ ಭಕ್ತಿ ಪಥ. ದೇವಾದಿ ದೇವನನ್ನೇ ತನ್ನ ಪತಿಯೆಂದು ಚನ್ನಮಲ್ಲಿಕಾರ್ಜುನನಿಗೆ ತನ್ನನ್ನು ಅರ್ಪಿಸಿಕೊಂಡ ಅತ್ಯಂತ ಒಲುಮೆಯಿಂದ ದೇವನನ್ನೇ ಕುರಿತು ಹಾರೈಸಿ ದೇವಸತಿಯಾದ ಪರಮಾನಂದ ಭರಿತ ಮೀಸಲ ಸತಿ ಮಹಾದೇವಿಯಕ್ಕ.
ಶರಣರೆಲ್ಲ ಹಾಗೆ ಪರಮ ಸತ್ಯಕ್ಕಾಗಿ ತಮ್ಮನ್ನೇ ಸಮರ್ಪಿಸಿಕೊಳ್ತಾರೆ. ದೇವರಿಗಾಗಿ ಬದುಕನ್ನು ಮೀಸಲಾಗಿಟ್ಟುವರೇ ಶರಣರು. ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ ಜ್ಞಾನಿಗಳು, ದೇ ಲವ್ ದ ಟ್ರೂತ್, ದೇ ವಾಂಟ್ ಟು ನೋ ದ ಟ್ರೂತ್, ದೇ ವಾಂಟ್ ಟು ಫೈಂಡ್ ದ ಟ್ರೂತ್, ದೇ ಲವ್ ಇನ್ ಟ್ರೂತ್, ದೇ ಲಿವ್ ಇನ್ ಟ್ರೂತ್. ಶರಣರ ಬದುಕು ಹೇಗಿತ್ತು ಅಂದರೆ, ಅವರು ಸತ್ಯಪ್ರಿಯರು, ಸತ್ಯವರಿತು ಸತ್ಯದಿಂದ ಬಾಳಿ ಸತ್ಯವನ್ನೇ ಪ್ರೀತಿಸ್ತಾ ಸತ್ಯದಲ್ಲೇ ಅಡಿಗೆ ಹೋದವರು. ಅದು ನಿಜವಾದ ಭಾವದ ಬದುಕು, ನಿರ್ಮಲ ಭಾವದ ಸತ್ಯ ಪ್ರೇಮದ ಬದುಕು. ಮಹಾದೇವಿ ಅಕ್ಕನಿಗಾದರೂ ಬಾಲ್ಯದಿಂದಲೇ ಆ ಭವ್ಯ ಭಾವ ತುಂಬಿ ಬಂದಿತ್ತು. ಲಿಂಗಭಕ್ತಿ ಸಂಪನ್ನೆಯಾಗಿ ಬಾಲಭಾವವನ್ನೇ ಬ್ರಹ್ಮಭಾವನ್ನಾಗಿ ರೂಪಿಸಿಕೊಂಡ ಮಹಾನ್ ಶಿವಶರಣೆ ಅಕ್ಕ. ಅಕ್ಕನೇ ಒಂದು ಕಡೆ ಹೇಳ್ತಾರೆ, ಭಕ್ತಿ ಎಂಬ ತೇಲು ತೆಪ್ಪವನೇರಿ ಭವಗೆಡಿಸಿ ಅಭವನನ್ನು ಬೆರೆದೆ ಅಂತಾರೆ. ಭಕ್ತಿ ಅದೊಂದು ಅದ್ಭುತವಾದ ದೋಣಿಯಂತೆ. ಈ ಜೀವನ ಸಂಸಾರದಲ್ಲಿ ಹುಟ್ಟಿ ಬಂದ ಬಳಿಕ ಅದರಲ್ಲಿ ಮುಳುಗದೆ ತೇಲಿ ಹೋಗೋದು ಬಹಳ ಕಷ್ಟ ಸಾಧ್ಯ. ಸಂಸಾರ ಸಾಗರದಲ್ಲಿ ಮುಳುಗದೆ ತೇಲಿ ಹೋಗಲಿಕ್ಕೆ ಇರೋ ಒಂದೇ ಒಂದು ತೇಲು ತೆಪ್ಪ ಅಂದರೆ ಅದು ಭಕ್ತಿ. ಭಾವಭರಿತವಾಗಿ ಹುಟ್ಟಾಕ್ತಾ ಹುಟ್ಟನ್ನೇ ಅಡಗಿಸಿ ಬಿಡಬಹುದು ಅಂತಾರೆ ಶರಣರು. ಅದು ಮಾಯಾಭರಿತವಾದ ಆಸೆ ಆಮಿಷದ ಜಲವನ್ನು ಹಿಂದೆ ತಳ್ತಾ ಬಾಳ ದೋಣಿ ಮುಂದೆ ಮುಂದೆ ಹೋಗುವಂತೆ ನಿತ್ಯ ನಿತ್ಯ ದೇವ ಪ್ರೇಮದಲ್ಲಿ ಭಾವಿಸ್ತಾ ದೋಣಿ ಮುಳುಗದಂತೆ ಸಂಸಾರ ಶರದಿಯ ಮೇಲೆ ತೇಲ್ತಾ ದೇವ ದಡವನ್ನೇ ಮುಟ್ಟಿಸಲು ಅದು ಸಹಕರಿಸುತ್ತೆ. ಅದು ಬಾಲ್ಯದಿಂದಲೇ ಬಂದ ಭಕ್ತಿಯಂತೂ ಬಹಳ ಬೇಗ ದಡ ಮುಟ್ಟಿಸುತ್ತೆ. ಯಾಕೆಂದರೆ ಬಾಲ್ಯದಲ್ಲಿ ಭಾವ ಪರಿಶುದ್ಧವಾಗಿರುತ್ತೆ, ಅತ್ಯಾಸೆ ಇರೋದಿಲ್ಲ, ವ್ಯಾಮೋಹ ಕಾಡೋದಿಲ್ಲ. ಅಲ್ಲಿ ವ್ಯಾಮೋಹ ಇನ್ನೂ ಮೊಳತೆ ಇರೋದಿಲ್ಲ, ತನ್ಮಯತೆ ಹೆಚ್ಚಿರುತ್ತೆ. ಬಾಲ್ಯದ ಭಕ್ತಿ ಇದ್ದರೆ ಬಹಳ ಬೇಗ ಗುರಿ ಮುಟ್ತಾರನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಧ್ರುವನೇ ಆಗಲಿ, ಪ್ರಹ್ಲಾದ, ನಚಿಕೇತ, ಚನ್ನಬಸವಣ್ಣ, ಬಸವಣ್ಣ, ಅಕ್ಕ, ಪರಮಹಂಸರು, ನರೇಂದ್ರರು ಇವರೆಲ್ಲ ಬಾಲ್ಯದಿಂದಲೇ ಅನನ್ಯ ಭಕ್ತಿಯಿಂದ ಸತ್ಯವನ್ನು ಪ್ರೀತಿಸ್ತವರು. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಯೌವನದೊಳು ಲೋಲುಪ್ತನಾಗಿ ನೀನೇಳು ತಲೆ ಮದಿಸುತ್ತಿರಬೇಡ, ಮುಪ್ಪಿನಲ್ಲಿ ಒಪ್ಪಿಲ್ಲ, ಬಾಲ್ಯದಲ್ಲಿಯೇ ಶೂಲಿಯನು ನೆನೆ ಮನವೇ. ಒಂದು ಕಡೆ ಒಬ್ಬ ಸೂಫಿ ಸಂತ ಭಾಳ ಚೆನ್ನಾಗಿ ಹೇಳ್ತಾನೆ, ಮುಂಜಾನೆ 4 ಕಾಲಗಳಲ್ಲಿ, ಮಧ್ಯಾಹ್ನ 2 ಕಾಲಲ್ಲಿ, ಸಂಜೆ 3 ಕಾಲಲ್ಲಿ ನಡೆಯುವ ಪ್ರಾಣಿ ಮನುಜನೇ. 4 ಕಾಲಿನಲ್ಲಿ ನಡೆಯುವಾಗಲೇ ಭಾವಭಕ್ತಿಯನ್ನು ತುಂಬುವಂತ. ಇದೊಂದು ವಿಶೇಷವಾಗಿದೆ ಅಲ್ವಾ. ಮುಂಜಾನೆ ಅಂದರೆ ಬಾಲ್ಯ, ಮಧ್ಯಾಹ್ನ ಅಂದರೆ ಯೌವನ, ಸಂಜೆ ಅಂದರೆ ಮುಪ್ಪು. ಈ ಬಾಲ್ಯದಲ್ಲಿ ಹೀಗಿರುತ್ತಲ್ಲ, ನಾವು 2 ಕಾಲು 2 ಕೈಯನ್ನು ಭೂಮಿ ಮೇಲೆ ಆಧಾರವಾಗಿಟ್ಟುಕೊಂಡು ಬಾಗಿ ನಮ್ಮನ್ನೇ ನಾವು ನೋಡ್ಕೋತಾ ಅಂಬಿಗಾಲಿಡ್ತಾ ಹೋಗ್ತಾ ಇರ್ತೀವಿ. ಅಲ್ಲಿ ಬಹಳ ಎಚ್ಚರದಿಂದ ನಮ್ಮನ್ನು ನಾವು ನೋಡ್ಕೊಳ್ತಾ ಇರ್ತೀವಲ್ವ. ಅದೇ ರೀತಿ ಬಾಲ್ಯದ ಭಕ್ತಿ ನಮ್ಮನ್ನು ಸರ್ವ ಶರಣಾಗತಿಯಿಂದ ನಮ್ಮ ನಡೆ ಮತ್ತು ಮಾಡುವ ಕ್ರಿಯೆಯನ್ನು ಹದವಾಗಿ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ ಭಕ್ತಿ ಭಾವ ಇದ್ದರೆ. ಅದಕ್ಕೆ ಬಾಲ್ಯದಲ್ಲಿ ಭಕ್ತಿ ಭಾವ ಬಂದರೆ ಅದು ಬಾಲ ಸಂಹಿತ ಅಂತ ಕರೀತಾರೆ. ಹದ ಇರುತ್ತೆ, ವಿಚಾರ ಹದ, ಆಚಾರ ಹದ ಕೂಡಲಿಕ್ಕೆ ಅವಕಾಶ ಆಗುತ್ತೆ. ಅದೇ ಯೌವನ ಕಾಲದಲ್ಲಿ 2 ಕಾಲಲ್ಲೇ ಎದೆ ಸಟ್ಟಿಸಿ ತಲೆ ಎತ್ತಿ ಮುಂದೆ ಅಷ್ಟೇ ನೋಡ್ತಾ ನಿಂತಿರ್ತೀವಿ. ಯೌವನದಳು ಲೋಲುಪ್ತನಾಗಿ ಮದಿಸುತ್ತಿರ್ತೀವಿ. ಒಂದು ರೀತಿ ಅಹಂಕಾರ, ನಮ್ಮಲ್ಲಿ ಕಾಮದ ಮದ ತುಂಬಿರುತ್ತೆ. ಆಗ ದೇವರನ್ನು ನೆನೆಯೋದಾಗಲಿ, ದೇವರಿಗೆ ಅರ್ಪಿಸ್ಕೊಳ್ಳೋದಾಗಲಿ ಆಗೋದಿಲ್ಲ. ಅದೇ ಮುಪ್ಪಿನಲ್ಲೂ ಆಗೋಲ್ಲ ಅಂತಾರೆ. ಯಾಕಂದರೆ 2 ಕಾಲು ಕೈಯಾಗೊಂದು ಕೋಲು, ಹಿಂಗೆ 3 ಕಾಲಲ್ಲಿ ನಡೀತಾನಂತೆ. ಅಂದರೆ ಶಕ್ತಿ ಇರೋದಿಲ್ಲ, ಏನನ್ನೂ ಮಾಡಲಿಕ್ಕೆ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ. ಆದ್ದರಿಂದ ಸತ್ಯ ಸಾಧನೆ, ಭಕ್ತಿ ಸಾಧನೆ ಸಾಗಬೇಕಾದ್ರೆ ಬಾಲ್ಯದ ಭಕ್ತಿ ಅತಿ ವಿಶೇಷ. ಬಾಲ್ಯವು ಯೌವನವುಕ್ಕಿಂತ ಮಿಗಿಲಾಗಿ ಮೌಲ್ಯವುಳ್ಳದ್ದು.
ಆ ಮೌಲ್ಯವು ಇರುವಾಗಲೇ ಬಾಲ್ಯದಲ್ಲಿ ಭಾವಭಕ್ತಿಯನ್ನು ತುಂಬಿಕೊಂಡ ಅಕ್ಕ ಸತ್ಯವನ್ನು ಅರಿತ ಸದ್ಭಾವಿಯಾಗಿದ್ದರು. ಪ್ರಸ್ತುತ ಈ ವಚನದಲ್ಲಿ ಅಕ್ಕನ ದೇವಭಕ್ತಿಯ ದರ್ಶನ ಆಗುತ್ತೆ, ನಿರ್ಮಲ ಪ್ರೇಮದ ದರ್ಶನ ಆಗುತ್ತೆ. ಪ್ರೇಮ ಹೇಗೆ ಪೂಜೆಯಾಗಿ ಪರಿವರ್ತಿತ ಆಗುತ್ತೆ, ಪೂಜೆಯ ಮರ್ಮ ಏನು, ಸವಿಸ್ತಾರವಾಗಿ ಸ್ವಗತ ರೂಪದಲ್ಲಿ ಚನ್ನಮಲ್ಲಿಕಾರ್ಜುನ ಜೊತೆಗೆ ಮಾತಾಡ್ತಿರುವಂತೆ ಇದ್ದರೂ ಕೂಡ ವಚನ ಬಹಳಷ್ಟು ವಿಶೇಷವಾದ ಮಾರ್ಗದರ್ಶನವನ್ನು ಇಡೀ ಮಾನವ ಕುಲಕ್ಕೆ ಇದು ನೀಡ್ತಾ ಹೋಗುತ್ತೆ. ಭಕ್ತಿ ನಿವೇದನೆಯನ್ನು ಮಾಡಿಕೊಳ್ತಾರೆ. ಈ 8 ಸಾಲಿನ ವಚನದಲ್ಲಿ ಅಷ್ಟವಿಧ ಅರ್ಚನೆಯ ಒಳ ಅರ್ಥವನ್ನು ಬಹಳ ವಿಶೇಷವಾಗಿ ತಿಳಿಸ್ತಾರೆ. ಜೊತೆಗೆ ಸಗುಣೋಪಾಸನೆಯೋ ನಿರ್ಗುಣೋಪಾಸನೆಯೋ ಭಕ್ತಿಯಲ್ಲಿರಬೇಕು ಅನ್ನೋ ಒಂದು ಪ್ರಶ್ನೆಗೆ ಸಗುಣ ನಿರ್ಗುಣ ಉಪಾಸನೆಯ ಎಂತ ಮಿಗಿಲಾಗಿ ಗುಣೋಪಾಸನೆ ಇರಬೇಕು ಅನ್ನೋದನ್ನು ಬಹಳ ನಿಖರವಾಗಿ ಅಕ್ಕ ಒಂದೊಂದೇ ಸಾಲಿನಲ್ಲಿ ಒಂದೊಂದು ಗುಣದ ವಿಶಿಷ್ಟತೆಯನ್ನು ಅಳವಡಿಸ್ಕೊಳ್ಳೋದು ಹೇಗೆ, ಭಾವ ವಿಸ್ತಾರ ಆಗೋದು ಹೇಗೆ ಅನ್ನೋದನ್ನು ಬಹಳ ವಿಶೇಷವಾಗಿ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ನಿಜವಾಗಿ ನೋಡಿದರೆ ಭಾವಶಕ್ತಿಯ ಸಂಪೂರ್ಣ ವಿಕಾಸವೇ ಭಕ್ತಿ. ಈ ವಚನ ಎಲ್ಲ ಯೋಗ ಸಾರದಂತೆ ಇದೆ. 8 ಸಾಲಿನಲ್ಲಿ ಇದ್ದು ಕಡೆಯ ಸಾಲಿನಲ್ಲಿ ನನ್ನಲ್ಲಿ ಏನಿದೆ, ಏನೇನೂ ಇಲ್ಲ, ಎಲ್ಲವೂ ನಿನ್ನದೇ ಅನ್ನೋ ಸರ್ವ ಶರಣಾಗತಿಯ ಖಾಲಿಯಾಗುವ ಬಯಲ ಭಾವವನ್ನು ಬಹಳ ಅದ್ಭುತವಾಗಿ ಹೇಳ್ತಾ ಇದೆ. ಹೀಗಿದೆ ವಚನ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆಯಯ್ಯ ನೀನು, ಅರಿವು ಕಣ್ದೆರೆಯದವರಲ್ಲಿ ಆರತಿಯನೊಲ್ಲೆಯಯ್ಯ ನೀನು. ಹೀಗೆ ಮತ್ತೆ ಮುಂದೆ 4 ಸಾಲು ಬರ್ತಾವಲ್ಲ. ಒಟ್ಟು 8 ಸಾಲು ಅಷ್ಟವಿಧ ಅರ್ಚನೆ. ನಾವು ಮೂರ್ತಿಗಳ ಪೂಜೆ ಮಾಡುವಾಗ, ಸಗುಣೋಪಾಸನೆ ಮಾಡುವಾಗ ಅಷ್ಟವಿಧ ವಸ್ತುಗಳನ್ನು ಉಪಚಾರದ ಭಾವದಿಂದ ಅರ್ಪಿಸ್ತಾ ಇರ್ತೀವಿ. ನೀರು, ಹೂ ಅಥವಾ ಪತ್ರೆ, ಗಂಧ, ಅಕ್ಷತೆ, ಆರತಿ, ಧೂಪ, ನೈವೇದ್ಯ, ತಾಂಬೂಲ 8 ಆಯಿತು. 8 ವಸ್ತು ಜಗತ್ತಿನಲ್ಲಿ ತುಂಬಿ ಹರಿವಿದ್ದಾನೆ ದೇವರು. ಭೂಮಿ, ನೀರು, ಅಗ್ನಿತತ್ವ, ಶುದ್ಧ ಗಾಳಿ, ವಾಯು ಮತ್ತು ಎಲ್ಲ ಬಿಟ್ಕೊಂಡಿರೋ ಆಕಾಶ, ಅದರ ಜೊತೆಗೆ ಸೂರ್ಯ, ಚಂದ್ರ, ಅದೆಲ್ಲದರ ಹಿಂದಿರ್ತಕ್ಕಂಥ ಪರಮ ಚೈತನ್ಯ. ಈ 8 ಅಷ್ಟತನು ಮೂರ್ತಿ ಅಂತ ಕರೀತಾರೆ. ಈ 8 ಕೊಟ್ಟು ನಮ್ಮ ಬಾಳನ್ನು ನಿರ್ವಹಿಸ್ತಾ ಇದೆಯಾ, ಇದು ದೇವ ಕೊಟ್ಟ ಒಂದು ಅದ್ಭುತ ಸಂಪತ್ತು, ದಿವ್ಯದ ಗಂಟದು. ಅದನ್ನು ನಿನಗೇ ಅರ್ಪಿಸಿ ಆನಂದ ಪಡ್ತೀನಿ ಅಂತ, ನೀನು ಕೊಟ್ಟದ್ದು ನಿನಗೇ ಅರ್ಪಿಸ್ತೀನಿ ಅನ್ನೋ ಭಾವಕ್ಕಾಗಿ ಅರ್ಚನೆ ಮಾಡೋದು. ಪೂಜೆ ಅರ್ಚನೆಯ ಉದ್ದೇಶನೇ ಅದು, ಕೃತಜ್ಞತಾ ಸಮರ್ಪಣೆ. ದೇವರೇ, ನೀನು ಇದೆಲ್ಲ ಕೊಟ್ಟಿದ್ಯಾ, ನೀನು ಕೊಟ್ಟಿದ್ದನ್ನು ನಿನಗೆ ಅರ್ಪಿಸಿ ಸಂತೋಷ ಪಡ್ತೀನಿ. ವರ್ಷಿಪ್ ಇಸ್ ನಥಿಂಗ್ ಬಟ್ ಥ್ಯಾಂಕ್ಸ್ ಗಿವಿಂಗ್ ಅಂತ. ಪೂಜೆಯು ಅರ್ಪಣೆಯ ಸಂಕೇತ, ಕೃತಜ್ಞತೆಯ ಸಂಕೇತ. ದೇವರ ಪೂಜೆ ಮಾಡೋದು ಅಂದರೆ ಒಲುಮೆಯನ್ನು ಪಡಿಲಿಕ್ಕಾಗಿ, ದೇವನೊಲುಮೆಯಲ್ಲಿ ಮುಳುಗಿ ಹೋಗಬೇಕು ಅನ್ನೋ ಭಾವದಿಂದ ಅನ್ನೋದು ಶರಣರು ತಿಳ್ಕೊಂಡ ರೀತಿ. ದೇವನ ಒಲುಮೆ ಪಡೆಯಬೇಕು ಅನ್ನೋದು ಬಹಳ ಮುಖ್ಯ ಹೊರತು ದೇವರನ್ನು ಪೂಜಿಸಿ ಏನಾದರೂ ಬೇಡಿಕೊಳ್ತೀನಿ ಅಂತ ಹೊರಟ್ರೆ ಅದು ನಿಜವಾಗಿ ಅರ್ಪಣೆ ಆಗೋದಿಲ್ಲ. ದೇವರ ಮುಂದೆ ಬೇಡಿಕೆಯ ಪಟ್ಟಿ ಇಡೋದು, ವಸ್ತು ಬಯಕೆಯನ್ನು ಬಯಸೋದು ನಿಜವಾದ ಭಕ್ತಿ ಅಲ್ಲ. ಅದರಿಂದ ದೇವನ ಒಲುಮೆ ಖಂಡಿತ ಸಾಧ್ಯ ಆಗೋದಿಲ್ಲ. ಒಲುಮೆ ಬೇಕು ಅಂದರೆ ವಿಶೇಷವಾಗಿ ಅರ್ಪಣಾ ಭಾವ ಪೂರ್ಣವಾಗಿ ಅಳವಟ್ಟಿರಬೇಕು. ಒಲುಮೆ ಇದೊಂದು ಅತ್ಯಂತ ಸುಂದರವಾದ ಪುಟ್ಟ ಶಬ್ದ. ಭಕ್ತಿ ಪಥದಲ್ಲಿ ಸಾಗುವ ಭಕ್ತನಿಗೆ ಇರಬೇಕಾದ ಅಮೂಲ್ಯವಾದ ಭಾವವೇ ಈ ಒಲುಮೆಯ ಭಾವ. ಒಲುಮೆ ಅಂದರೆ ಸತ್ಯವನ್ನು ಆಸ್ವಾದಿಸಲೇಬೇಕೆಂಬ ದೃಢ ನಿಶ್ಚಯದ ಭಾವ. ದೇವನನ್ನು ಒಲಿಸಿಕೊಳ್ಬೇಕು ಅಂದರೆ ಜಗತ್ತನ್ನು, ಜೀವನವನ್ನು, ನಿಸರ್ಗವನ್ನು, ಸಮಷ್ಟಿಯನ್ನು ನಿರ್ಮಲ ಭಾವದಿಂದ, ನಿರ್ಮಮತೆಯ ಭಾವದಿಂದ ಪ್ರೀತಿಸೋದು. ಇದರಿಂದ ಮನಸ್ಸು ಶುದ್ಧ ಆಗುತ್ತೆ, ಪವಿತ್ರ ಭಾವ ಇರುತ್ತೆ,
ಜೊತೆಗೆ ಪ್ರಶಾಂತವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ ಜಗತ್ತಿನಲ್ಲಿ ಏನೆಲ್ಲ ಇದೆ ಅದೆಲ್ಲ ದೇವನದೇ ಅನ್ನೋ ಭಾವ ನೀನು ಕೊಟ್ಟಿದ್ದು ನಿನಗೇ ಅರ್ಪಿಸುವೆ ಅನ್ನೋದೇ ನಿಜವಾದ ಅರ್ಚನೆ. ಅದಕ್ಕೆ ನಾವು ನೀರು, ಹೂವು, ಗಂಧ, ಅಕ್ಷತೆ ಅರ್ಪಿಸ್ತೀವಲ್ವಾ. ನೀರು ಜೀವನಾಧಾರ, ಜೀವನಕ್ಕೆ ಆಧಾರವಾದ ನೀರನ್ನು ಕೊಟ್ಟಿದ್ದೀಯಾ ನೀನು. ನೀರೋದ್ರಿಂದಲೇ ನಾ ಇದ್ದೀನಿ. ನೀರು ಅಂದರೆ ಬರೀ ನೀರನ್ನು ಅರ್ಪಿಸೋದಿಲ್ಲ, ಮಜ್ಜನ ಕಿರಿವಾಗ ದೇವರೇ ನೀನು ಅತ್ಯಂತ ಕರುಣೆಯಿಂದ ಸಕಲ ಚರಾಚರಗಳಲ್ಲಿ ಕರುಣೆಯನ್ನು ಧಾರೈಸಿದೆಯಾ. ನೀ ಇದೆಯಾ, ಅದರಲ್ಲಿ ನಿನ್ನ ಕರುಣೆ ಇದೆ, ಆ ಕರುಣಾ ಪ್ರವಾಹವನ್ನೇ ಧಾರೈಸಿದ್ಯಾ ಅಂಥೇಳಿ ನೀರನ್ನು ಅಭಿಷೇಕ ಮಾಡೋದು ಅಥವಾ ಮಜ್ಜನಕ್ಕೆ ಎರೆಯೋದು. ಅದು ಒಂದು ಉಪಚಾರ. ಹೊರಗಿನ ವಸ್ತು ಉಪಚರಿಸೋದಕ್ಕೆ ಹಾಕಿದರೆ ಒಳಗೆ ಈ ಭಾವ ತುಂಬಿ ಬರಬೇಕು. ನೀ ಇದೆಯಾ, ನೀನಿಲ್ಲದೆ ಏನೇನೂ ಇಲ್ಲ, ನೀನೇ ಸರ್ವಾಧಾರ ಅನ್ನೋ ಭಾವನೆಯಿಂದ ನೀರನ್ನು ಎರೆಯೋದು. ಆ ನೀರನ್ನು ಎರೆಯುವಾಗ ನಮ್ಮ ಭಾವ ಶುದ್ಧವಾಗಿರಬೇಕು. ಮಾಡುವ ಎಲ್ಲ ಕ್ರಿಯೆ ಮನಮುಟ್ಟಿ ಮಾಡೋದು, ಹೃದಯಾರೆ ಪ್ರೇಮದಿಂದ ಸೇವೆ ಮಾಡೋದು, ಸತ್ಕ್ರಿಯೆ ಮಾಡೋದು, ಕಾಯಕ ಮಾಡೋದು, ದಾಸೋಹ ಮಾಡೋದು, ಇದೆಲ್ಲ ತನು ಕರಗೋದು. ತನು ಕರಗೋದೇ ನಿಜವಾಗಿ ಮಜ್ಜನವೆರದಂತೆ. ಬೆವರ ಹನಿ ಸುರಿಸಿ ಬೆವರಿನ ಹನಿಯಿಂದ ಸಂಪಾದಿಸಿದ್ದನ್ನು ಮತ್ತೆ ಯಾರಿಗಾದರೂ ಅರ್ಪಿಸಿ, ಆ ಅರ್ಪಿಸಿದ ಭಾವವನ್ನು ಮರೆತು ದೇವನಂತೆ ಆನಂದದಲ್ಲಿ ಇರೋದೇ ತನು ಕರಗುವ ಭಾವ. ಆ ಭಾವದಿಂದ ಮಜ್ಜನಕ್ಕೆ ಎರಿಬೇಕು, ಹಾಗೆ ನಡಿಬೇಕು. ಇಲ್ಲಿ ನಡೆಯುವ ಕ್ರಿಯೆಯನ್ನು ವಿಶೇಷವಾಗಿ ನೀರು ಹೇಗೆ ನಿರಂತರ ಹರಿತಾ ಹೋಗಿ ಸಾಗರವನ್ನು ಸೇರುತ್ತೋ ಹಾಗೆ ನಾವು ನಮ್ಮ ದೇಹ ಭಾವವನ್ನು ಮರೆತು ದೇವಭಾವದ ಕಡೆಗೆ ಸದೈವ ನಿರಂತರ ದೇವವಾರಿದಿಯನ್ನು ತಲುಪಬೇಕೆನ್ನೋ ಆಶಯದಲ್ಲಿ ಮಜ್ಜನಕ್ಕೆ ಎರೆಯೋದು. ಮಾಡುವುದನ್ನೆಲ್ಲ ಮಾಡೋದು, ಮಜ್ಜನಕ್ಕೆ ಎರಿತಾ ತನುವನ್ನು ಕರಗಿಸೋದು. ತನು ಭಾವ ಕರಗಿದರೆ ದೇವಭಾವ ಸ್ಥಿರವಾಗಲಿಕ್ಕೆ ಸಾಧ್ಯ ಆಗುತ್ತೆ. ದೇಹ ಭಾವ ಒಳಿತು ದೇವಭಾವ ಅಳವಡಲು ಕಾಯಕ, ಸೇವೆ, ಸತ್ಕ್ರಿಯೆ ಖಂಡಿತ ಬೇಕು. ಮನ ಕರಗದವರಲ್ಲಿ ಪುಷ್ಪವನ್ನೊಳ್ಳೆಯ ನೀನು. ಮನ ಕರಗೋದು ಅಂದರೆ ದಯಾಭಾವ ಭರಿತರಾಗಿ ಬಾಳೋದು, ಕರುಣೆ ತುಂಬಿ ಎಲ್ಲರೊಡನೆ ಅಂತಃಕರಣಪೂರ್ವಕವಾಗಿ ವರ್ತಿಸೋದು, ಸರ್ವಭೂತಹಿತ ಭಾವ, ಪ್ರಾಣಿಗಳೇ ಆಗಲಿ ಪಕ್ಷಿಗಳೇ ಆಗಲಿ ಸಕಲ ಜೀವರಾಶಿಯ ಮೇಲೆ ಕರುಣೆ ಅನುಕಂಪೆಯನ್ನು ತೋರ್ತಾ ಯಾರಿಗೂ ಯಾವುದಕ್ಕೂ ಹಿಂಸೆಯಾಗದಂತೆ ನಿರ್ಮಲ ಭಾವನೆಯಿಂದ ನಡೆದುಕೊಳ್ಳೋದು. ಈ ವರ್ತಿಸೋದೇನಿದೆಯಲ್ಲ ಅದು ಮನ ಕರಗಿದಾಗ ಮಾತ್ರ ಸಾಧ್ಯ. ಮನ ಕರಗಿದವರಲ್ಲಿ ಪುಷ್ಪ ತಗೋತಾನಂತೆ, ಇಲ್ಲದೆ ಹೋದರೆ ಇಲ್ಲ. ಅದಕ್ಕೆ ಮನ ಹೂಮನವಾಗಿ ಮನವೇ ಅರ್ಪಿಸ್ತಾ ಇದ್ದೀನಿ ಅಂತ ಅರ್ಪಿಸ್ಬೇಕು. ಹೂವಂದರೆ ಬಾಹ್ಯದ ಪುಷ್ಪ ಅಲ್ಲ, ನನ್ನ ಮನಸ್ಸು ಅನ್ನೋ ಪುಷ್ಪವನ್ನೇ ಅರ್ಪಿಸ್ತೀನಿ. ಯಾಕಂದರೆ ಹೂವಿನಲ್ಲಿ ಒಂದು ವಿಶೇಷತೆ ಇದೆ, ಅದ್ಭುತ ಸೌಂದರ್ಯ ಇದೆ, ಸೌರಭ ಇದೆ, ಮಕರಂದ ಇದೆ. ಹಾಗೆ ದೇವನ ಸೃಷ್ಟಿಯಲ್ಲಿ ಸೌಂದರ್ಯವನ್ನು ಕಂಡು ಸಂತಸ ಪಡ್ತಾ ದೇವನಿರುವಿಕೆಯ ಸೌರಭವನ್ನು ಸುವಾಸನೆಯನ್ನು ಆಸ್ವಾದನೆ ಮಾಡ್ತಾ ದಯಾ ಮಕರಂದವನ್ನು ತುಂಬಿಕೊಂಡು ಪ್ರೇಮದಿಂದ ಕರುಣೆಯನ್ನು ಹರಿಸ್ತಾ ಬಾಳೋದು. ಹೀಗೆ ಬಾಳಿದರೆ ಹೂವಿನಂತಹ ಮನಸ್ಸು ಮೃದುಲ, ಕೋಮಲ, ನಿರ್ಮಲ. ಹೂ ಹಾಗೆ ಅಲ್ವಾ, ಎಷ್ಟು ಮೃದುವಾಗಿರುತ್ತೆ, ಎಷ್ಟೊಂದು ಸುಂದರವಾಗಿರುತ್ತೆ, ಎಷ್ಟೊಂದು ನಿರ್ಮಲವಾಗಿರುತ್ತೆ. ಆ ಎಲ್ಲ ಭಾವ ನಮ್ಮ ಮನಸ್ಸಿನಲ್ಲಿ ಮೂಡಿ ಬರಬೇಕು. ಅಮೇರಿಕಾ ದೇಶದ ಒಬ್ಬ ಶ್ರೇಷ್ಠ ಕವಿ ವಾಲ್ಟ್ ವಿಟ್ಮನ್ ಹೇಳ್ತಾನ, ದೇವರನ್ನು ಮತ್ತು ದೇವರು ಸೃಷ್ಟಿಸಿದ ಸಮಸ್ತ ಸೃಷ್ಟಿಯನ್ನು ಪ್ರೀತಿಸುವುದೇ ದಯಾಪೂರ್ಣವಾದ ಧರ್ಮಕ್ರಿಯೆ. ಅದನ್ನೇ ಬಸವಣ್ಣವರು ಹೇಳಿದ್ದು. ಧರ್ಮವನ್ನು ದಯೆಯೊಡನೆ ಸಮೀಕರಿಸ್ತಾರೆ. ದಯವಿಲ್ಲದ ಧರ್ಮ ದೇವದಯ್ಯ ಅಂತ ಪ್ರಶ್ನಿಸ್ತಾರೆ. ದಯೆ ಇದ್ರೇ ಜೀವನ ಸುಂದರ, ಹೃದಯ ದಯಾಪೂರ್ಣವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ನಮ್ಮ ಈ ತನು ಮನ ಎಲ್ಲ ನಿನ್ನದೇ. ದೇವರೇ ಇದು ನಿನಗಾಗಿ, ನಿನ್ನ ಸೃಷ್ಟಿಯ ರಕ್ಷಣೆಗಾಗಿ, ಪೋಷಣೆಗಾಗಿ
ಈ ಸೃಷ್ಟಿಯಲ್ಲಿ ಸ್ವಲ್ಪವನ್ನು ಮಾತ್ರ ತಗೊಳ್ತೀನಿ, ಅದನ್ನು ಪೋಷಿಸ್ತೀನಿ ಅನ್ನೋ ಭಾವದಿಂದ ಅರ್ಪಿಸುವ ಒಂದು ಪುಷ್ಪ ನಿಜವಾಗಿ ಮನಸ್ಸನ್ನು ಪುಷ್ಪವನ್ನು ಅರ್ಪಿಸಿದಂತೆ. ಕುವೆಂಪು ಅವರು ಎಷ್ಟು ಸುಂದರವಾಗಿ ಹೇಳ್ತಾರೆ, ನಂದೇನೈತಪ್ಪ ನಿನಗೆ ಕೊಡೋಕೆ, ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ಅಂದರು. ಇದು ಕವಿಹೃದಯ, ಹೂ ಮನಸ್ಸು, ದಯಾಪೂರ್ಣ ಮನಸ್ಸು ತಂಪು ಬೆಳದಿಂಗಳಿದ್ದಂತೆ ಅಂತಾರೆ ಬುದ್ಧ ದೇವರು. ಶುಭ್ರ ನಿರ್ಮಲ ಪ್ರಶಾಂತತೆಯಿಂದ ಪ್ರಾಪಂಚಿಕವಾದ ರಾಗದ್ವೇಷದ ಕಾವನ್ನು ಸುಲಭವಾಗಿ ಕರಗಿಸೋದು ಈ ದಯಾಭಾವ. ಈ ದಯಾಭಾವ ಮನಸ್ಸಿನಲ್ಲೇ ತುಂಬಿಕೊಂಡಿದ್ದರೆ ಮನವನ್ನು ಅಂತಃಕರಣ ಪುಷ್ಪವನ್ನು ಅರ್ಪಿಸಿದಂತೆ. ಆಗ ದೇವನು ಒಂದಿಷ್ಟು ಒಲಿತನ, ದೇವನಲ್ಲಿ ಒಂಚೂರು ನಮ್ಮ ಕಡೆಗೆ ದೇವಭಾವ, ಅದು ದಯಾಭಾವ. ಆ ಭಾವದಿಂದ ನಾನು ನನ್ನ ಮನಸ್ಸನ್ನು ಅರ್ಪಿಸ್ತೀನಿ ಅನ್ನೋ ಭಾವ ಬೇಕು. ಇನ್ನು ಅಲ್ಲದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯ ನೀನು. ಹದುಳಿಗರಲ್ಲದವರಲ್ಲಿ, ಹದೊಳಗ ಭಾವ ಸದಾ ಸಂತಸದಿಂದಿರೋದು. ಬದುಕಿನಲ್ಲಿ ಎಷ್ಟೇ ತೊಂದರೆ ಅಡಚಣೆ ಬಂದರೂ ಗೊಣಗದೆ ಸಂತಸದಿಂದ ವಿನಯದಿಂದ ಬಂದದನ್ನೆಲ್ಲ ಸ್ವೀಕರಿಸೋದು. ಅದು ಗಂಧದಂತೆ, ಗಂಧ ತೇದಂತೆಲ್ಲ ಸುವಾಸನೆ ಹೇಗೆ ಹೆಚ್ಚುತ್ತೋ ಹಾಗೆ ಎಷ್ಟೇ ಎಡರು ತೊಡರುಗಳು ಬಂದರೂ ಕೂಡ ಭಕ್ತಿ ಭಾವ, ಸಂತಸ ಭಾವವನ್ನು ಬಿಡದೆ ಅಕ್ಷತೆಯಂತೆ ವಿನಯದಿಂದ ಬಾಗುವಿಕೆಯ ಭಾವ ತುಂಬಿರಬೇಕು. ಅಕ್ಷತೆ ಅಂದರೆ ಭತ್ತ, ಅಕ್ಕಿ, ಅದು ತೆನೆ ಬಾಗುತ್ತೆ, ತೆನೆ ತುಂಬಿದ್ದ ಭತ್ತ ಬಾಗುತ್ತೆ. ಈ ಜೋಳ ಬೇರೆ ಎಲ್ಲ ಅವು ಬೀಗ್ತಾವ, ಅದಕ್ಕೆ ಅಕ್ಷತೆ ಅಂತಾರೆ. ಕ್ಷತ ಅಂದರೆ ನಾಶವಿಲ್ಲದೆ ಬಾಗಿ ವಿನಯದಿಂದ ಪ್ರೇಮದಿಂದ ಅರ್ಪಿತ ಭಾವನೆಯಿಂದ ಇರೋದು. ಆ ರೀತಿ ನಾಶವಿಲ್ಲದ ದೇವಸತ್ಯವನ್ನು ಅನುಭವಿಸ್ಲಿಕ್ಕೆ, ಅವಿನಾಶಿ ಭಾವವನ್ನು ಅನುಭವಿಸ್ಲಿಕ್ಕೆ ಈ ಒಂದು ನಮ್ಮ ವಿನಯತೆ, ಅಹಂರಹಿತ ವಿನಯತೆ. ಅದರ ಜೊತೆಗೆ ಹದುಳುತನ ಅಂದರೆ ಇನ್ನೊಂದು ಅರ್ಥ ಇದೆ, ಎಲ್ಲರ ಯೋಗಕ್ಷೇಮವನ್ನು ಬಯಸೋದು, ಅದಕ್ಕಾಗಿ ಪ್ರಾರ್ಥಿಸೋದು. ಗಂಧಾಕ್ಷತೆ ಅರ್ಪಿಸ್ತೀನಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳಿತನ್ನೇ ಕಾಣಲಿ, ಯಾರಿಗೂ ನೋವು ಸಂಕಟ ದುಃಖ ಬಾರದಂತೆ ರಕ್ಷಿಸುವಂಥ ಒಂದು ವಿಶಾಲ ಭಾವದಿಂದ ಅರ್ಪಣೆಯನ್ನು ಮಾಡೋದು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ ಭವೇದಂತಾರೆ. ಇದು ನಿಜವಾದ ಹದುಳಿಗ ಭಾವ. ಆ ಹದುಳಿಗ ಭಾವ ಇದ್ದಾಗ ನಮ್ಮ ಅರಿವಿನ ಕಣ್ಣು ತೆರೆಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಅರಿವು ಕಣ್ಣು ತೆರೆಯದವರಲ್ಲಿ ಆರತಿಯ ನೊಲ್ಲೆಯ ನೀನು ಅಂತಾರೆ. ಸುಜ್ಞಾನದ ಉದಯ ಆಗಬೇಕು ನಮ್ಮಲ್ಲಿ, ಆರತಿ ಭಾವ ನಮ್ಮಲ್ಲಿ ಬರಬೇಕು. ಈ ತನು ಮನ ಹೃದಯ ಶುದ್ಧವಾಗಿ ಅರಿವು ಕಣ್ದೆರಿಬೇಕು. ಅರಿವು ಅಂದರೆ ಮೂಲ ಸತ್ಯ, ಪರಶಿವನ ಇರುವು, ಅದನ್ನು ಹೃದಯಾರೆ ಪ್ರೀತಿಸೋದು. ಆರತಿ, ಆ ಸತ್ಯದ ಮೇಲೆ ಪರಮ ಪ್ರೇಮ, ರತಿ ಪ್ರೇಮ ಭಾವವನ್ನು ತುಂಬಿಕೊಳ್ಳೋದು. ಮೂಲ ಸತ್ಯದಲ್ಲಿ ರತಿಭಾವವನ್ನು ತುಂಬಿಕೊಂಡು ಅದು ಮಹಾ ಬೆಳಗು ಅಂತ ತಿಳ್ಕೊಂಡು ಆರತಿಯನ್ನು ಬೆಳಗೋದು. ಎಲ್ಲೆಡೆಯಲ್ಲಿಯೂ ದೇವನಲ್ಲದೆ ಮತ್ತೇನೂ ಇಲ್ಲ, ದೇವನಿಂದಲೇ ಇರುವುದೆಲ್ಲ, ದೇವನಲ್ಲದೆ ಮತ್ತೇನೂ ಇಲ್ಲ, ದೇವನಿಂದಲೇ ಇರುವುದೆಲ್ಲ ಅನ್ನೋ ದೇವ ಬೆಳಕಿನಿಂದಲೇ ಎಲ್ಲ ಬೆಳಗ್ತಾ ಇದೆ ಏನೋ ದೃಢವಾದ ನಿಶ್ಚಯವಾದ ಜ್ಞಾನ ಭಾವ ಉದಯಿಸಿದರೆ ಅದು ಆರತಿ ಬೆಳಗ್ದಂಗೆ. ಅದಕ್ಕೆ ಸುಜ್ಞಾನೋದಯ ಅಂತಾರೆ. ಇದು ನಮ್ಮಲ್ಲಿ ಉದಯಿಸಬೇಕು. ನಿಚ್ಚಳವಾದ ಅರಿವಿನ ಕಣ್ಣಿನಿಂದ ಎಲ್ಲವನ್ನು ನೋಡು. ನಾಶವಾಗುವ ಎಲ್ಲ ವಸ್ತುವಿನ ಹಿಂದೆ ಆ ದೇವ ಬೆಳಕು ಅವಿನಾಶಿಯಾಗಿದೆ. ಆ ದೇವಜ್ಯೋತಿ ಅದು ಕಾಲಾತೀತ, ರೂಪಾತೀತ, ಅದು ಕ್ಷಣಿಕವಲ್ಲ, ಸತ್ಯ ಶಾಶ್ವತ. ಅದನ್ನು ಅರಿತುಕೊಳ್ಳೋದೇ ನಿಜದ ಅರಿವು, ಅದೇ ಆರತಿ. ದೇವನಿರೋದೇ ಇಲ್ಲಿ ಸಾಕ್ಷಿ ಎಲ್ಲ ಬೆಳಗ್ತಾ ಇರೋದಕ್ಕೆ. ಈ ದೇವಜ್ಯೋತಿ ಹಳೇದು ಅಲ್ಲ, ವಸ್ತು ಅಲ್ಲ, ಈಗ ಹುಟ್ಟಿತು ಅಲ್ಲ, ಮುಂದೆ ಹುಟ್ಟಿಸ್ತೀವಿ ಅಂತನೂ ಅಲ್ಲ, ಅದು ಸದಾ ಕಾಲ ಇರುವಂತಹದ್ದು. ಈ ದೇಹ ದೀಪ ಹಳತು ಹೊಸತಾಗ್ಬೋದು, ಆದರೆ ದೇವಜ್ಯೋತಿ ಏನಿದೆ, ಆತ್ಮಜ್ಯೋತಿ ಏನಿದೆ, ಅದಕ್ಕೆ ಹಳತಿಲ್ಲ, ಹೊಸತಿಲ್ಲ. ಲ್ಯಾಂಪ್ ಇಸ್ ಓಲ್ಡ್ ಆರ್ ನ್ಯೂ, ಬಟ್ ಲೈಟ್ ದಟ್ ಈಸ್ ನಾಟ್
ಓಲ್ಡ್ ಆರ್ ನ್ಯೂ, ದಟ್ ಈಸ್ ಎವರ್ ಬ್ರೈಟ್ ಅಂತ ಒಬ್ಬ ಕವಿ. ಲ್ಯಾಂಪು, ಈ ದೇಹ ದೀಪ ಹೊಸ್ತು ಅಳತು ಆಗಿದ್ದು ಈಗಿದ್ದು ಮುಂದೆ ಬರೋದು ಹೋಗೋದು ಹೀಗೆಲ್ಲ ಆಗ್ಬೋದು. ಆದರೆ ಅಲ್ಲಿರುವ ದೇವ ಜ್ಯೋತಿ ಏನಿದೆ ಅದು ಹೊಸ್ತು ಅಲ್ಲ, ಹಳತು ಅಲ್ಲ, ಅದು ಒಂದು ದಿವ್ಯ ಜ್ಯೋತಿ, ಬ್ರೈಟಾಗಿರುತ್ತೆ, ಯಾವಾಗಲೂ ಇರುತ್ತೆ. ಆ ದೇವ ಜ್ಯೋತಿ ಯಾವಾಗಲೂ ಹೇಗೆ ಬೆಳಗ್ತಾನೆ ಇದೆ, ಅದರ ಬೆಳಕಿನಲ್ಲಿ ನಾವು ಬೆಳಗ್ತಾ ಇದ್ದೀವಿ. ಅದಕ್ಕೆ ಅದನ್ನೇ ನಿನಗೆ ಬೆಳಗ್ತೀನಿ ಅಂಥೇಳಿ ಆ ಭಾವದಿಂದ ಬೆಳಗಿಸಿದರೆ ಅದು ಆರತಿಯನ್ನು ಮಾಡ್ದಂಗೆ. ಅರಿವು ಕಣ್ ತೆರೆದಾಗ ಅದು ಆರತಿಯನ್ನು ಅರ್ಪಿಸಿದ ಹಾಗೆ. ಇನ್ನೂ 4 ಸಾಲು ವಿಶೇಷವಾಗಿ ಹೇಳ್ತಾರೆ. ಭಾವ ಶುದ್ಧವಿಲ್ಲದವರಲ್ಲಿ ಧೂಪವನ್ನೊಲ್ಲೆಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನೊಲ್ಲೆಯ ನೀನು, ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯ ನೀನು. ಭಾವಶುದ್ಧ ಆಗೋದು ಅಂದರೆ ಅಹಂಭಾವ ಮಮಭಾವವನ್ನು ಕಳೆದುಕೊಂಡಾಗ ಮಾತ್ರ ಸಾಧ್ಯ. ಭಾವವೇ ಬಂಧನ. ನಾನೆಂಬ ನನ್ನದೆಂಬ ಭಾವ ಭವಕ್ಕೆ ಈಡು ಮಾಡುತ್ತೆ, ಜನ್ಮಕ್ಕೆ ಕಾರಣ ಆಗುತ್ತೆ. ನಾನಲ್ಲ, ನಂದಲ್ಲ ಎಂಬ ಅಹಮ್ಮಮ ಅಳಿದ ಶುದ್ಧ ಭಾವ ಆದರೆ ಅದು ನಿರ್ಭಾವ ಅನ್ನಿಸ್ಕೊಳ್ಳುತ್ತೆ. ಅದು ಭವ ಅನ್ನೋ ಅರಣ್ಯಕ್ಕೆ ಕಾಡುಗಿಚ್ಚಾಗಿರುತ್ತೆ. ಆದ್ದರಿಂದ ಧೂಪ ಅಂದರೆ ನಾವು ಹೇಳ್ತೀವಲ್ಲ, ಧೂಪಕ್ಕೆ ಹೋಲಿಸ್ತಾರೆ. ಒಂದಿಷ್ಟು ಬೆಂಕಿಗೆ ಸಾಂಬ್ರಾಣಿನೋ ಲೋಬಾನೋ ಅಥವಾ ಕವಡಿ ತುಪ್ಪ ಅಂತಾರೆ, ಅದು ಹಾಕಿದರೆ ಬರೀ ಸುವಾಸನೆ, ಆ ಸುವಾಸನೆ ಹಬ್ಬತ್ತೆ, ವಾತಾವರಣ ಶುದ್ಧ ಆಗುತ್ತೆ. ಹಾಗೆಯೇ ನಮ್ಮ ಅಹಂ ಮಮ ಭಾವವಿಲ್ಲದೆ ಶಿವೋಹಂ ಭಾವದಲ್ಲಿರೋದೇ ಭಾವಶುದ್ಧತೆ. ಹಾಗೆ ನಾನು, ನನ್ನಿಂದ, ನನಗೆ, ನಂದೆ ಎಂಬ 4 ನಕಾರದ ಭಾವವನ್ನು ಸುಟ್ಟರೆ ದೇವಭಾವದ ಪರಿಮಳ ತಾನೇ ತಾನಾಗಿ ಶಿವಂಭಾವವಾಗಿ ಸುವಾಸನೆಯನ್ನು ಬೀರ್ತಾ ಇರುತ್ತೆ. ಸುತ್ತಮುತ್ತಲಿನ ಜನರಿಗೂ ತಾಪ ಇಲ್ಲ, ಅನ್ಯರಿಗೆ ತಾಪವಾಗದಂತೆ ತನ್ನನ್ನು ತನ್ನ ಚಿತ್ತದಲ್ಲಿರುವ ನಾನಾ ಭ್ರಮೆಯನ್ನು ಸುಟ್ಟು ಹಾಕಿದರೆ ಭಾವಶುದ್ಧತೆ. ಆಗ ಸುತ್ತೆಲ್ಲ ನಿರ್ಮಲ ಪ್ರೇಮ ಭಾವದ ನಿಸ್ವಾರ್ಥ ಭಾವದ ಪರಿಮಳ ಸೂಸ್ತಾ ಇರುತ್ತೆ. ಇನ್ನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ ನೀನು ಅಂತಾರೆ. ಪರಿಣಾಮಿ ಅಂದರೆ ಪರಮ ಸಂತೃಪ್ತ ಭಾವ, ತನ್ನನ್ನೇ ಅರ್ಪಿಸೋದು, ಅರ್ಪಣೆಗೆ ತಾನೇ ನೈವೇದ್ಯವಾಗಿ ಬಿಡೋದು. ಬೇಕೆಂಬ ಬಯಕೆ ಇಲ್ಲ, ಇಲ್ಲೆಂಬ ಚಿಂತೆ ಇಲ್ಲ, ನಿಶ್ಚಿಂತ ನಿತ್ಯ ತೃಪ್ತ ಭಾವವೇ ಪರಿಣಾಮಿಯ ಲಕ್ಷಣ. ಇಂತಹ ಭಾವ ದೇವನಿಗೆ ಅರ್ಪಿತವಾದರೆ ದಿವ್ಯ ಭಾವ ತುಂಬಿಕೊಳ್ಳುತ್ತೆ. ಇನ್ನು ತ್ರಿಕರಣ ಶುದ್ಧವಾಗಬೇಕು ಅಂತಾರೆ. ತ್ರಿಕರಣ ಶುದ್ಧವಾಗದೆ ಹೋದರೆ ತಾಂಬೂಲವನಲ್ಲೇ ಅಂತಾರೆ. ತಾಂಬೂಲ ಅಂದರೆ ಎಲೆ ಅಡಿಕೆ ಸುಣ್ಣ ಅಲ್ವಾ? ಈ 3ರಲ್ಲಿ ಯಾವ ಬಣ್ಣ ಇಲ್ಲ, ಆದರೆ 3 ಬೆರೆತು ಒಂದಾದಾಗ ಅಲ್ಲಿ ಒಂದು ಕೆಂಪು ರಂಗು ಹೆಚ್ಚುತ್ತೆ. ಹಾಗೆ ನಮ್ಮಲ್ಲಿ ಮೈ, ಮಾತು, ಮನಸ್ಸು ಇವು ತ್ರಿಕರಣ. ಈ ತ್ರಿಕರಣ ಶುದ್ಧ ಆಗಬೇಕು, ತನು ಶುದ್ಧವಾಗಬೇಕು, ಮನ ಶುದ್ಧವಾಗಬೇಕು, ಮಾತು ಯಾವಾಗಲೂ ಪರಿಶುದ್ಧವಾಗಿರಬೇಕು. ದೇವ ಸತ್ಯವನ್ನು ಪ್ರೀತಿಸುವ, ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಭಾವದಿಂದ ಬದುಕೋದು ಇದು ಅರ್ಪಿತದ ಬಾಳು. ಹೀಗೆ ಪರಮ ಸತ್ಯರೂಪ ದೇವನಲ್ಲಿ ತನು, ಮನ, ಮತಿ, ಭಾವ ದೇವನಿಗೆ ಮುಕ್ತವಾಗಿ ಅರ್ಪಿಸೋದು. ಒಳಗೊಂದು ಹೊರಗೊಂದು ಇಲ್ಲದ ಹಾಗ ಅರ್ಪಿಸ್ಕೊಂಡಾಗ ಹೃದಯ ಕಮಲ ಅರಳುತ್ತದೆ. ಹೃದಯ ಕಮಲ ಅರಳದವರಲ್ಲಿ ನೀನು ಇರೋದಿಲ್ಲ. ಯಾರ ಹೃದಯ ಕಮಲ ಅರಳಿರೋದಿಲ್ಲ ಅವರಲ್ಲಿ ದೇವನ ಇರುವಿಕೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ದೇವನು ಹೃದಯಸ್ಥ, ಭಕ್ತ ದೈಹಿಕ ದೇವನಾಗಿದ್ದಾನೆ. ದೇವ ಬೇರೆ ಭಕ್ತ ಬೇರೆ ಅನ್ನೋ ಭಿನ್ನ ಭಾವ ಅಳದಾದರೆ, ಅದನ್ನು ಕಳ್ಕೊಂಡ್ರೆ ಹೃದಯಸ್ಥ ಭಕ್ತ ದೈಹಿಕ ದೇವನನ್ನು ಅನುಭವಿಸ್ಲಿಕ್ಕೆ, ಆನಂದದ ಅನುಭೂತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ದೇವ ಸಚ್ಚಿದಾನಂದ ರೂಪಿ, ಅವನ ಅಸ್ತಿತ್ವದಲ್ಲಿ ನಾವಿದ್ದೀವಿ. ಅವನ ಇರುವಿಕೆ ನಮ್ಮ ಇರುವಿಕೆ, ಅದು ಜ್ಞಾನ ರೂಪದಲ್ಲಿದೆ, ಆನಂದ ರೂಪದಲ್ಲಿದೆ. ಅಂದರೆ ಆನಂದವನ್ನು ಅನುಭವಿಸ್ತೀನಿ ಅಂಥೇಳಿ ಹೃದಯ ಕಮಲ ಅರಳಿಸಿದರೆ ದೇವನಿರುವಿನಲ್ಲಿ ಅಡಗ್ತೈತೆ. ಹೀಗೆ ಆತ್ಮಭಾವ ಸ್ಥಿತರಾಗಿ ಆನಂದದಲ್ಲಿರುವವರನ್ನು ಇರುವವರಲ್ಲಿಯೇ ದೇವನಿದ್ದೇ ಇರ್ತಾನೆ. ಹೀಗೆ ದೇವನೊಲುಮೆಯಲ್ಲಿ ನಮಮ ಭಾವ, ನಮಮ ಶಿವಸ್ಯ ಸರ್ವಂ, ನನ್ನದೆನ್ನುವುದೇನೇನೂ ಇಲ್ಲ, ಎಲ್ಲವೂ ನಿನ್ನದೇ, ಎಲ್ಲೆಲ್ಲೂ ನೀನೇ ಎಂಬ ಭಾವವೇ ನಿಜವಾದ ಭಕ್ತಿಪಥ. ನನ್ನಲ್ಲಿ ಏನುಂಟಂದು ಎನ್ನ ಕರಸ್ಥಳವನ್ನು ನಿಂಬುಕೊಂಡೆ ಹೇಳಾ ಚನ್ನಮಲ್ಲಿಕಾರ್ಜುನ ಎಂದು ಉದ್ಗರಿಸುವ
ಅಕ್ಕ ತನ್ನ ಜೀವನವನ್ನು, ತನ್ನ ಮನವನ್ನು, ಭಾವಭಕ್ತಿಯನ್ನು ಎಲ್ಲವನ್ನು ದೇವಭಾವದಲ್ಲಿ ಅರ್ಪಿಸಿ ದೇವಭಾವವನ್ನೇ ಶೃಂಗರಿಸುವ ಸಾಧನೆ ಮಾಡಿಕೊಂಡು ದೇವನಿರುವನ್ನು ಅನುಭವಿಸಿ ಆನಂದಿಸ್ತಾರೆ. ದೇವನ ಜೊತೆಗೆ ಮಾತಾಡ್ತಾರೆ. ನೀನೇ ಹೇಳು, ಹೀಗೆ ತಾನೇ ಎಲ್ಲ ಗುಣ ಅರಳಬೇಕು. ಸದ್ಗುಣ ಸಂಪನ್ನತೆಯಿಂದ ನಿನ್ನನ್ನು ನಾನು ಅನುಭವಿಸ್ತೀನಿ, ನನ್ನನ್ನೇ ಸಮರ್ಪಿಸ್ತೀನಿ. ನನ್ನಲ್ಲಿ ಏನಿದೆ ಎಲ್ಲ ಕೊಟ್ಟಿದ್ದು ನಿಂದೇ ಇದೆ. ಈ ಕ್ರಿಯಾಶೀಲ ಶರೀರ, ಜ್ಞಾನಶೀಲ ಮನಸ್ಸು, ಅನುಭವಶೀಲವಾದ ಬದುಕು ಎಲ್ಲವೂ ನಿನ್ನದೇ. ಹೀಗಿರುವಾಗ ನನ್ನದೇನಿದೆ ನೀನೇ ಹೇಳು, ಎಲ್ಲ ನಿನ್ನದೇ ಅಂಥೇಳಿ ಪೂರ್ಣ ಖಾಲಿ ಆಗ್ತಾಳೆ. ಹೀಗೆ ಆನಂದ ಭಾವ, ನಿರ್ಮಲ ಪ್ರೇಮದಿಂದ ಮಾತ್ರ ಒದಗಲಿಕ್ಕೆ ಸಾಧ್ಯ. ಅದಕ್ಕೆ ನಿರ್ಮಲ ಪ್ರೇಮವೇ ಭಕ್ತಿ ಅಂತಾರೆ. ಲವ್ ಈಸ್ ಗಾಡ್, ಲವ್ ಈಸ್ ದ ವೇ ಟುವರ್ಡ್ಸ್ ಗಾಡ್. ವೆನ್ ದ ಲವ್ ಬಿಗಿನಿಂಗ್ ಇನ್ ದ ಹಾರ್ಟ್, ದಟ್ ಈಸ್ ದ ರಿಯಲ್ ಪಾತ್. ಪ್ರೇಮವೇ ದೇವರು, ಪ್ರೇಮವೇ ದೇವನೆಡೆಗೆ ಸಾಗಲಿರುವ ದಿವ್ಯ ಪಥ. ಯಾವಾಗ ಹೃದಯದಲ್ಲಿ ದೇವ ಪ್ರೇಮದ ಭಾವ ಚಿಮ್ಮಲಿಕ್ಕೆ ಪ್ರಾರಂಭ ಆಗುತ್ತೋ ಅದೇ ಭಕ್ತಿ ಪಥ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಭಕ್ತನ ಅಪೂರ್ವ ಗುಣ ಸಂಪದವೇ ದೇವನೊಲುಮೆಗೆ ಸಾಧನೆ. ಭಕ್ತಿಯೇ ನಿಜ ಧರ್ಮಾಮೃತವಾಗಿದೆ. ಹೀಗೆ ಈ ವಚನ ಬಹಳ ವಿಶೇಷವಾಗಿದೆ. ಅನಂತ ಭಾವದ ಒಂದು ಭಾವ ತುಂಬಿಕೊಳ್ಬೇಕು. ಶಾಂತ ಭಾವ ಅಂದರೆ ಸೀಮಿತ ಭಾವ ಇರಬಾರ್ದು ಅಂತ ಒಂದು ಪುಟ್ಟ ಕತೆ. ಒಬ್ಬ ರಾಜ ಅಡವಿಗೆ ಹೋಗಿರ್ತಾನೆ ಬೇಟೆ ಆಡಲಿಕ್ಕೆ. ಹಾದಿ ತಪ್ಪಿಬಿಡ್ತಾನೆ. ತನ್ನವ್ರನ್ನೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಅಡವ್ಯಾಗ ಒಬ್ಬ ಸಂತ ತನ್ನ ಗುಡಿಸ್ಲಾಕೊಂಡಿರ್ತಾನೆ. ಆ ಸಂತನ ಬಳಿ ಇವ ಹೋಗ್ತಾನೆ. ಹೀಗಾಗಿದೆ ನನ್ನ ಪರಿಸ್ಥಿತಿ, ಇವತ್ತಿರಬಹುದಾ ಅಂತ ಕೇಳ್ತಾನೆ. ಆ ಸಂತ ಹೇಳ್ತಾನೆ, ನೀನು ಅವಶ್ಯವಾಗಿರು, ಎಲ್ಲ ದೇವರದೇ ಇದೆ, ಆರಾಮಾಗಿರು, ಎಷ್ಟು ನಿರ್ಮಲವಾಗಿದೆ ನೋಡು, ಹರಿವ ಹೊಳೆ ಹಳ್ಳ ಇದೆ, ಹಣ್ಣಿದೆ, ಹಂಪಲಿದೆ, ಆರಾಮಾಗಿರ್ಬೋದು ನೀನು ಅಂಥೇಳಿ ಎಲ್ಲ ಉಪಚರಿಸಿ, ಯಾರು ನೀನು ಏನು ಎಲ್ಲ ರಾಜನ ಸಾಮ್ರಾಜ್ಯದ ಬಗ್ಗೆ, ಅವನ ವಿಸ್ತಾರದ ಬಗ್ಗೆ, ಅವನ ಅಧಿಕಾರದ ಬಗ್ಗೆ ಎಲ್ಲ ಕೇಳಿಕೊಂಡು ಭಾಳ ಸಂತೋಷದಿಂದ ಉಪಚರಿಸ್ತಾನೆ, ಸಂತೋಷಪಡಿಸ್ತಾನೆ ರಾಜನಿಗೆ. ಬಹಳ ಆ ರಾಜನಿಗೆ ನಾನು ತಪ್ಪಿಸ್ಕೊಂಡಿದ್ದೀನಿ ಅನ್ನೋ ಭಾವನೆ ಇಲ್ಲ, ನಾನು ತಿಳ್ಕೊಳ್ತಾನೆ ಅನ್ನೋ ಭಾವ ತುಂಬಿಕೊಂಡು ಗುರುವಿನ ಸ್ಥಾನದಲ್ಲಿ ಆ ಸಂತನನ್ನು ಕಾಣ್ತಾನೆ. 2-3 ದಿನ ಕಳೆದದ್ದೇ ಗೊತ್ತಾಗಲ್ಲ ಆತನಿಗೆ. ಆಮೇಲೆ ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಕೆಲವರು ಬರ್ತಾರೆ, ರಾಜಭಟರೆಲ್ಲ ಬರ್ತಾರೆ. ಆಗ ಅವನು ಹೊರಡುವಾಗ ಹೇಳ್ತಾನೆ, 3 ದಿನ ನಾನು ಇಲ್ಲಿದ್ದು ಬಹಳ ಸಂತೋಷಪಟ್ಟಿದ್ದೀನಿ, ನೀವು ಯಾಕೆ ನನ್ನ ಜೊತೆ ಸ್ವಲ್ಪ ದಿನ ನೀವು ಬರಬಾರ್ದು ಅಂತ ಕೇಳ್ತಾನೆ. ಅವ್ರು ಏನೂ ಬೇರೆ ಮಾತಾಡೋದಿಲ್ಲ. ಆಯಿತು ನಡೀರಿ ಹೋಗೋಣ ಅಂಥೇಳಿ ಬಂದೇ ಬಿಡ್ತಾರೆ. ಈತ ನನಗೆ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ಕೊಟ್ಟವ್ರು ಇವರು ಅಂಥೇಳಿ ಇವ್ರನ್ನ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನೋಡ್ಕೊಳ್ಳಿ, ನನಗೆ ಹೇಗೆ ನೋಡ್ಕೊತೀರೋ ಹಾಗೆ ನೋಡಬೇಕು ಅಂತ ಆಜ್ಞೆ ಮಾಡ್ತಾನೆ. ಹಾಗೆಯೇ ನಡ್ಕೋತಾರೆ. ಅಲ್ಲಿ ಅರಮನೆಯಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ. ಸಮಯಕ್ಕೆ ಊಟೋಪಚಾರ, ಏನು ನೃತ್ಯ, ನರ್ತನ, ಹಾಡು, ಗೀತೆ ಎಲ್ಲದರಲ್ಲೂ ಭಾಗಿಯಾಗ್ತಾ ಸಂತೋಷ ಚಿತ್ತದಲ್ಲಿ ಇರ್ತಾರೆ ಸಂತ. 10-6 ದಿನಗಳೇ ಕಳೆದೋಗುತ್ತೆ. ರಾಜನಿಗನ್ಸುತ್ತೆ, ಇದು ಯಾವ ಸೀಮೆ ಸಂತ, ನಾನೇನು ತಪ್ಪಿ ಕರ್ಕೊಂಡ್ಬಿಟ್ನೆ, ನಾನು ಹೋಗ್ತೀನಿ ಅಂತಲೇ ಇಲ್ವಲ್ಲ, ನಾನು 3 ದಿನಕ್ಕೆ ಹೋಗಬೇಕು ಅಂದೆ, ಇವರು ನಾನು ಹಳ್ಳಿ ಹೋಗ್ತೀನಿ ಅಂತಲೇ ಇಲ್ವಲ್ಲ ಅಂಥೇಳಿ ಒಂದಿಷ್ಟು ಅನುಮಾನ ಪ್ರಾರಂಭ ಆಗುತ್ತೆ. ಒಂದು ದಿನ ಅವರು ರಾಜ ಈ ಸಂತನ ಬಳಿ ಬಂದು ಹೇಳ್ತಾನೆ, ಏನಿಲ್ಲ ಆರಾಮಿದ್ದೀರಲ್ಲ, ಏನಿಲ್ಲ ನೋಡಿ, ಈಗ ನೀವು ನಾವು ಒಂದೇ ಆಗ್ಬಿಟ್ಟು ನೀವು ನನ್ನಂಗಾಗಿದ್ದೀರಿ ಅಂತ ಹೇಳ್ತಾನೆ. ನಾನು ನಿಮ್ಮಂಗೆ, ನೀವು ನನ್ನಂಗೆ ಅಂತ ಹೇಳ್ತಾನೆ. ಹೌದೇ, ಹೀಗಾಗೋಯ್ತೇನು ಅಂಥೇಳಿ ರಾಜ, ನಾವಿನ್ನು ಹೊರಡೋಣವೆ ಅಂತಾರೆ. ಆ ಕ್ಷಣವೇ ಹೇಳ್ತಾರೆ ಹೊರಡೋಣವೆ ಅಂತ ಹೇಳಿ, 1-2 ಬಟ್ಟೆ ಇರುತ್ತೆ, ಚೀಲ ತಗೋತಾರೆ, ಹೋಗೋಣ ನಡಿ ಅಂತಾರೆ. ಅವನು ಅವಾಕಾಗಿಬಿಡ್ತಾನೆ. ಆಯಿತು, ಅಷ್ಟು ದೂರ ಬಿಟ್ಟು ಬಂದ್ರೆ ಆಯಿತು ಅಂತ ರಾಜ ಹಾಗೆ ಹೊರಡುತ್ತಾನೆ. ರಾಜ ಆ ಸಂತ ಮುಂದೆ, ರಾಜ ಹಿಂದೆ ಅವ್ರು ಹೋಗ್ತಾನೆ ಇದ್ದಾರೆ. ರಾಜ್ಯದ ಎಲ್ಲೇ ಮುಗೀತು, ಅಡವಿ ಪ್ರಾರಂಭ ಆಯಿತು, ಅವರು ಹೋಗ್ತಾನೇ ಇದ್ದಾರೆ. ಈತನಿಗನ್ಸುತ್ತೆ, ಏನು ಮಾಡೋದು, ಬಾ ರಾಜ, ಯಾಕೆ ನಿಂತುಬಿಟ್ಟೆ, ನಡಿ ಹೋಗೋಣ, ನೀ ಹೇಳ್ದಲ್ಲ ನಾನು ನಿನ್ನಂಗೆ ನೀನು ನನ್ನಂಗಾದ್ವಿ ಅಂತ, ಇನ್ನೇನು ಇಷ್ಟು ದಿನ ನಾನು ನಿನ್ನಂಗಿದ್ದೆ, ನೀನೀಗ ನನ್ನಂಗಾಗಬೇಕು, ಬಾ ಅಲ್ಲೇ ಇರೋಣ ಅಂಥೇಳಿ ಹೇಳ್ತಾ ಇರುವಾಗ ಅವನಿಗೆ ಒಂಥರ ಯಾಕೆ ಹೀಗೆ ನಡ್ಕೊಂಡೆ ಅಂತ ಅನ್ನಿಸ್ಬಿಡುತ್ತೆ. ಇಲ್ಲ ಸಂತರೆ, ನನ್ನ ಅರಮನೆ ಇದೆ, ರಾಜ್ಯ ಇದೆ, ಎಲ್ಲ ನಾವು ಪಾಲಿಸ್ಬೇಕಾಗಿದೆ ಅಂಥೇಳಿ ಆತ ತನ್ನದನ್ನು ಹೇಳ್ತಾನೆ.
ಆಗ ಸಂತ ಹೇಳ್ತಾನೆ, ನೋಡು ಮಹಾರಾಜ, ಯಾರು ಯಾರಂಗೆ ಆಗ್ಲಿಕ್ಕಾಗೋದಿಲ್ಲ. ಭಾವ ಅನಂತವಾಗಿ ಸಂತಸದಿಂದ ಎಲ್ಲವೂ ದೇವನದಿ ಅಂತ ಅನುಭವಿಸುವ ಭಾವ ಬಂದರೆ ಎಲ್ಲಿದ್ದರೂ ಅಷ್ಟೇ. ನೀನು ಅರಮನೆಯಲ್ಲಿದೆಯಾ, ನಿನಗೆ ಶಾಂತ ಭಾವ, ಸೀಮಿತ ಭಾವ ಇದೆ. ಎಲ್ಲ ನಂದೆ, ನಾನು ರಕ್ಷಿಸಬೇಕು, ಪಾಲಿಸಬೇಕು ಅನ್ನೋ ಒಂದು ನಾನೆಂಬ ಭಾವ ನಿನ್ನಲ್ಲಿ ತುಂಬಿದೆ. ನೀನು ಹಾಗಿರೋದೆ, ನೀನೀಗ ಹೋಗು. ಆದರೆ ನಾನು ನಿನ್ನಂಗೆ ಇರೋಕ್ಕಾಗಲ್ಲ. ನಾನು ಭಾವಿಸಿರೋದು ದೇವ ಸಾಮ್ರಾಜ್ಯ, ದೇವನೇ ಸಾಮ್ರಾಜ್ಯ, ಅವನೇ ಎಲ್ಲರನ್ನೂ ನೋಡುವವ, ಎಲ್ಲವನ್ನೂ ಮಾಡುವವ, ಎಲ್ಲರನ್ನೂ ರಕ್ಷಿಸುವವ ಅನ್ನೋ ಭಾವಕ್ಕೆ ಒಳಗಾಗಿದ್ದೀನಿ. ಆದ್ದರಿಂದ ನಾನು ಅನಂತ ಭಾವದ, ಅನಂತ ಪ್ರೇಮದ ಈ ಅಡವಿಯಲ್ಲೇ ನನ್ನ ಆನಂದವನ್ನು ಅನುಭವಿಸ್ತೀನಿ. ನೀನು ದಿವ್ಯ ಭಾವದಿಂದ ಬದುಕು, ನಾನೇ ಮಾಡ್ತೀನಿ, ನನ್ನಿಂದ ಆಗುತ್ತೆ ಅನ್ನೋದನ್ನು ಮರೆತು ಬಿಟ್ಟು ಎಲ್ಲವನ್ನು ಸಮರ್ಪಣಾ ಭಾವನೆಯಿಂದ ಬದುಕು ಅಂತಾರೆ. ಇದು ನಿಜವಾಗಿ ಶಾಂತತೆಯಿಂದ ಅನಂತತೆಗೆ ಕರ್ಕೊಂಡು ಹೋಗೋದು ಆ ಭಾವಭಕ್ತಿ. ಅದು ಅನಂತ ಭಾವ, ಸೀಮಿತ ಭಾವ ಮೇಲೆ ನಿಸ್ಸೀಮ ದೇವನಲ್ಲಿ ಬೆರೆತು ಹೋಗೋ ಭಾವ. ಈ ಭಾವ ನಮಗೆಲ್ಲರಿಗೂ ಬರಲಿ. ಇದೊಂದು ಅದ್ಭುತವಾದ 4 ಯೋಗವನ್ನೊಳಗೊಂಡ ಸುಂದರ ವಚನ. 25ನೇ ವಚನ ಆಗಸದಲ್ಲೇ ಬೆಳ್ಳಿ ಚುಕ್ಕಿಯಂತಿರತಕ್ಕಂಥ ಈ ವಚನನಾದ ಸಿರಿಯಲ್ಲಿ 25ನೇ ವಚನವಾಗಿ ಮೂಡಿಬಂದಿದೆ. 25 ವಚನಗಳಿಗೂ ರಾಗ ಸಂಯೋಜನೆ ಮಾಡಿ ಅತ್ಯಂತ ನಿರ್ಮಲ ಪ್ರೇಮ ಭಾವದಿಂದ ಹಾಡಿ ನಮ್ಮನ್ನೆಲ್ಲ ಆನಂದಪಡಿಸ್ತಾ ಇರತಕ್ಕಂಥ ವಿದುಷಿ ಪಾವನಿಯವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಎಲ್ಲವನ್ನು ಕೇಳ್ತಾರೋ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ, ಈ ವಚನನಾದ ಸಿರಿ ಹೀಗೆ ನಿರಂತರವಾಗಿ ನಿನಾದವನ್ನೇ ಮಾಡ್ತಾ ನಮಗೆ ಶರಣರ ಜೀವನದ ಅಂತಃಸತ್ವವನ್ನು ಹೃದಯ ತುಂಬುವಂತೆ ಮುನ್ನಡಿಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದ.